Hello friends, my name is Mayur. I am from BCA college. I forget about your C programming defined variables. Why defined variables? Why we need variable to store the data and change the alphabets? Can alphabet defined variable andre variable is a basically nothing but the name of memory location that we use for storing data. ಅಂದರೆ ಸ್ಟೋರಿಂಗ್ ಡಾಟಾ ಏನಂದರೆ ಯೂಸ್ ಮಾಡ್ಕೊತೀವಿ ನಾವು ಸ್ಟೋರಿಂಗ್ ದ ಡಾಟಾನ ಸ್ಟೋರ್ ಮಾಡೋಕೆ ನಾವು ಯೂಸ್ ಮಾಡ್ಕೊತೀವಿ ವೇರಿಯೇಬಲ್ನ. ವಿ ಕ್ಯಾನ್ change the value of a variable in C or any other languages, and we can also use it multiple time. ಅಂದರೆ ವೇರಿಯೇಬಲ್ನ ನಾವು ಮಲ್ಟಿಪಲ್ ಟೈಮ್ ಆಗಿ ಯೂಸ್ ಮಾಡ್ಕೊಬೋದು, ಸರಿನಾ? ವಿ ಯೂಸ್ ಸಿಂಬಲ್ ಇನ್ ವೇರಿಯೇಬಲ್ ಫಾರ್ ರಿಪ್ರೆಸೆಂಟಿಂಗ್ ದ ಮೆಮೊರಿ ಲೊಕೇಶನ್ ಸೊ ದಟ್ ಇಟ್ ಬಿಕಮ್ ಈಸಿಲಿ ಐಡೆಂಟಿಫೈಬಲ್ ಬೈ ಎನಿ ಯೂಸರ್. ನೋಡ್ರಿ, ಇವಾಗ ನಾನು ನೋಟ್ ಪ್ಯಾಂಟಲ್ಲಿ ಇದು ಮಾಡ್ಕೊಂಡಿನಿ. ಹಿಂಟ್ ತಗೊಂಡು ಈಸ್ ಈಕ್ವಲ್ ಟು ಐ ಜೆ ಅಂತ ತಗೊಂಡಿನಿ. ಫಾರ್ ಒಳಗೇನೆ ಸ್ವಲ್ಪ ಫಾರ್ ಜೆನ ಡಿಕ್ಲರೇಷನ್ ಮಾಡಿದ್ದೀನಿ. ಪ್ರಿಂಟ್ ತಗೊಂಡು ಇದು ಮಾಡಿದ್ದೀನಿ. ಆಮೇಲೆ ರಿಟರ್ನ್ ಕೊಟ್ಟು ಔಟ್ಪುಟ್ ಏನು ಬರುತ್ತೆ ಅಂತ ಅದು ಬರ್ದಿನಿ. ಅದು ಸ್ವಲ್ಪ ಖರಾಬಾಗಿ ನಿಮಗೆ ಅನಿಸ್ಬೋದು, ಸ್ವಲ್ಪ ತಪ್ಪು ಬರ್ದಿದ್ದೀನಿ, ಖರಾಬಾಗಿ ಅನಿಸ್ಬೋದು ಅಂತ ಸ್ವಲ್ಪ ಟ್ರೈ ಅಂತೂ ಮಾಡ್ಕೊಂಡಿನಿ. ನಾವು ಇವಾಗ ಕಾನ್ಸ್ಟೆಂಟ್ ಬಗ್ಗೆ ಹೋಗೋಣ. ಡಿಫೆಂಟ್ ಕಾನ್ಸ್ಟೆಂಟ್ ಅಂದರೆ ಏನಪ್ಪ ಅಂದರೆ ಅದನ್ನ ವೇರಿಯೇಬಲ್ನ ರೀಡ್ ಮಾಡುತ್ತೆ. ಇವಾಗ ನೋಡ್ರಿ, ಇದನ್ನ ಸ್ವಲ್ಪ ರೀಡ್ ಮಾಡಕತ್ತೈತಿ. ಇಂಟ್ ಈಸ್ ಈಕ್ವಲ್ ಟು ಐ ಜೆ ರೀಡ್ ಮಾಡ್ತಿದೆ ಅದು ಕಾನ್ಸ್ಟೆಂಟ್ನ. ಹೆಂಗೆ ಔಟ್ಪುಟ್ ಏನು ಬರುತ್ತೆ ಅಂತ ಸ್ವಲ್ಪ ರೀಡ್ ಮಾಡಕತ್ತೈತೆ. ದ ಕಾನ್ಸ್ಟೆಂಟ್ ಇನ್ ಸಿ ಆರ್ ದ ರೀಡ್ ಒನ್ಲಿ ವೇರಿಯೇಬಲ್ whose value cannot be modified once they are declared in the C program. The type of constant can be an integer constant, a float pointer constant, a string constant, or a character constant. ಇವಾಗ ಅದು ಆಯ್ತಾ, ಕಾನ್ಸ್ಟೆಂಟ್ ಬಗ್ಗೆ ಆಯ್ತಾ. ಡಿಫೆಂಟ್ ಡಾಟಾ ಟೈಪ್ ಅಂದರೆ ಏನು? ಡಾಟಾ ಟೈಪ್ ಅಂದರೆ ಏನಪ್ಪ ಅಂದರೆ ಸ್ಟೋರ್ ಮಾಡ್ಕೊಳತ್ತೆ. ನಾವಿವಾಗ ಅಕ್ಕಿ ಬೇಳೆ ಏನಾರ ನಾವು ತಿನ್ನೋಕ್ಕೆ ನಾಳೆಗೆ ನಾಡಿದ್ದಿಗೆ ಸ್ಟೋರ್ ಹೆಂಗೆ ಮಾಡ್ಕೊತೀವೋ ಇವಾಗ ನೋಡಿ. ಡಾಟಾ ಟೈಪ್ ಅಂದರೆ ಟು ಸ್ಟೋರ್. ನೋಡು, ಅಕ್ಕಿ ವೀಟ್ನ ನಾವು ಹೆಂಗೆ ಸ್ಟೋರ್ ಮಾಡ್ಕೊತೀವಿ ಅಂದರೆ ಒಂದು ಬಾಕ್ಸಲ್ಲಿ ಹಾಕಿ ಹೆಸ್ರು ಬರಿತೀವಿ ವೀಟ್ ಅಂತ. ಗೋಧಿನ ಹೆಂಗೆ ಸ್ಟೋರ್ ಒಂದು ಬಾಕ್ಸಲ್ಲಿ ಹಾಕಿ ಗೋಧಿನ ಸ್ಟೋರ್ ಮಾಡ್ಕೊಂಡಿರ್ತೀವಿ. ಇವಾಗ ನೋಡಿ, ಒಂದು ಬಾಟಲ್ ಅಂತ ಇರುತ್ತಪ್ಪ, ಅದರಲ್ಲಿ ನೀರು ತುಂಬಿರ್ತಾರೆ. ಅದ ನಥಿಂಗ್ ಬಟ್ ವೇರಿಯೇಬಲ್ ಅಂತ ಅನ್ಕೋ. ಇಲ್ಲಿ ಬಿ ಅಂತ ಹಾಕಿರ್ತಾರೆ, ಇಲ್ಲಿ ಸಿ ಅಂತ ಹಾಕಿರ್ತಾರೆ, ಇಲ್ಲಿ 5 ಅಂತ ಹಾಕಿರ್ತಾರೆ. ಏನಾದ್ರು ನೀವು ಅನ್ಕೋಬೋದು, ಅಲ್ಫಾಬೆಟ್ಟು ಅಥವಾ ನಂಬರ್ಸ್ ಅದನ್ನ ಇದು ಹಾಕಿರ್ತಾರೆ. ಆಮೇಲೆ ಇವಾಗ ನೋಡಿ ವೇರಿಯೇಬಲ್ ಇದು ಮತ್ತು ಇದು 5, 10 ಅಂತ ಇದು ಮಾಡ್ಕೊಂತ ಹೋಗ್ತಾರೆ. ನಿಮಗೆ ಡಾಟಾ ಟೈಪ್ ಅಂದರೆ ಅರ್ಥ ಆಯ್ತಾ? ಹೆಂಗೆ ಇದು ಮಾಡೋದು ಏನು ಅಂತ. ಕ್ಯಾರೆಕ್ಟರು ಇಂಪ್ಲಿಮೆಂಟ್ ಮಾಡೋದಿದ್ರೆ ಮತ್ತು ಇಂಪ್ಲಿಮೆಂಟ್ ಮಾಡೋದಿದ್ರೆ ಹೆಂಗಂದ್ರೆ ಇವಾಗ ಹಿಂಟ್ ಅಂತ ಇನ್ಕ್ಲೂಡ್ ಅಂತ ಫಸ್ಟ್ ಹಾಕೊಬೇಕು. ಇನ್ಕ್ಲೂಡ್ ಅಂತ ಹಾಕೊಂತೀವಿ.
ಸ್ಟಿರಾಯಿ ಅಂತ ಹಾಕಿರ್ತೀವಿ. ಆಮೇಲೆ ಹೆಚ್ಚು ಹೆಂಗಿದೆ ಇಂಪ್ಲಿಮೆಂಟ್ ಮಾಡೋದಂತ ಇದನ್ನು ಮಾಡ್ತಿದ್ದೀವಿ. ಇಂಟ್ ತಗೊಂಡು ಇವಾಗ ಇದು ಒಂದು ಬಾರ್ ಅಂತ ತಗೊಂತೀವಿ. ಡಾಟಾ ಟೈಪ್ ಏನೇನು ಬರುತ್ತೆ ಅಂದರೆ ಇಂಟ್ ಹಾಕೊಂಡು ಇವಾಗ ಸ್ವಲ್ಪ ಇಂಪ್ಲಿಮೆಂಟ್ ಮಾಡೋಣ. ಇಂಟ್ ಹಾಕೊಂಡು ಐ ಬದಲು ಎಕ್ಸ್ ತಗೊಳ್ಳಿ. ಓಕೆನಾ? ಇಂಟ್ ಹಾಕಂದ್ವಿ ಮತ್ತೆ ಫಾರ್ ಹಾಕಂದ್ವಿ. ಇವಾಗ ನಾವು ಹೆಂಗೆ ಡಾಟಾ ಟೈಪ್ನ ಇದು ಮಾಡ್ಕೊತ ಹೋಗ್ತೀವಿ. ಟೈಪ್ಸ್ ಆಫ್ ಡಾಟಾ ಟೈಪ್ ಅಂದರೆ ಇದು ಇಂಟಿಜರ್ ಡಾಟಾ ಟೈಪ್ ಅಂತ ಒಂದು ಬರುತ್ತೆ, ಫ್ಲೋಟ್ ಡಾಟಾ ಟೈಪ್ ಅಂತ ಬರುತ್ತೆ, ಮತ್ತು ಇದು ಏನು ಡಬಲ್ ಡಾಟಾ ಟೈಪ್ ಅಂತ ಬರುತ್ತೆ. ಏನಂತ ನಾವು ತಿಳ್ಕೊಂತ ಹೋಗೋಣ. Data type under the integer data type in C is used to store the integer number, any number including positively, negatively and zero without decimal part. Actual value ಆಗಿರ್ಬೋದು, Excel value ಆಗಿರ್ಬೋದು, and decimal values can be stored in data type. ಆಮೇಲೆ ಕ್ಯಾರೆಕ್ಟರ್ ಡಾಟಾ ಟೈಪ್ ಅಂದರೆ ಕ್ಯಾರೆಕ್ಟರ್ ಡಾಟಾ ಟೈಪ್ ಈಸ್ ಅಲ್ಲೋದ ಹಿಂಗೆ ಅಂತ ಇದು ಫ್ಲೋರ್ ಡಾಟಾ ಟೈಪ್ ಅಂತ ಇದು ಐತೆ. ಸೈಜ್ ಆಫ್ ಡಾಟಾ ಟೈಪ್ ಅಂದರೆ ಏನು ಅಂತ ನೋಡ್ಕೊಂತ ಬರೋಣ. ಟೈಪ್ಸ್ ಸೈನ್ಡ್ ಇನ್ ಆರ್ ಇಂಟ್ ಅಂದರೆ -32, ಆಮೇಲೆ 768 ಪ್ಲಸ್ 32 768 ಅಂತ. ಸೈಜ್ ಇನ್ ಬಿಟ್ಸ್ ಅಂದರೆ 2 ಅಂತ ಇದು ಬರುತ್ತೆ. ಒಂದು ಇಂಪ್ಲಿಮೆಂಟ್ ನಿಮಗೆ ಮಾಡಿ ತೋರಿಸ್ತೀನಿ. ಇದು ಇವಾಗ ನಾವು ವೈಲ್ ಲೂಪ್ ಅಂತ ತಗೊಂಡೀವಿ. ವೈಲ್ ಲೂಪ್ ಅಂತ ಹಾಕೊಂಡಿವಿ. ಇದನ್ನು ಸ್ವಲ್ಪ ಇದು ಮಾಡ್ಕೊಂಡು ರನ್ ಮಾಡೋಣ, ಹೆಂಗೆ ಬರುತ್ತೆ ಅಂತ ನೋಡೋಣ. ಇವಾಗ 0 to 1 to 10 ಅಂತ ತಗೊಂಡೀವಿ. ಸರಿನಾ? ವೈಲ್ ಹಾಕಂದ್ರೆ ನಾವು ತಗೊಂಡ್ವಿ. ಫಾರ್ ಲೂಪ್ ಹಾಕಂದ್ರೆ ಏನು ಬರುತ್ತೆ ಅಂತ ನೋಡೋಣ. ಇವಾಗ ನೋಡಿ, ಫಾರ್ ಲೂಪ್ ಅಂದ ಬರಂಗಿಲ್ಲ.
ಯಾಕಂದರೆ ಇಲ್ಲಿ ಇವಾಗ ನೋಡಿ ನಾವು ಈಗ ಐ ಈಸ್ ಈಕ್ವಲ್ ಟು 0 ಅಂತ ಹಾಕ್ತೀವಿ ಮತ್ತು ಐ ಈಸ್ ಈಕ್ವಲ್ ಟು ಐ ಲೆಸ್ ದೆನ್ ಐ ಗ್ರೇಟರ್ ದೆನ್ 20 ಅಂತ ಹಾಕ್ತೀವಿ ಮತ್ತು ಇದು ಐ ಪ್ಲಸ್ ಪ್ಲಸ್ ಅಂತ ಹಾಕ್ತೀವಿ. ಓಕೆನಾ? ನೋಡಿ ಈಗ 0 2 4 6 8 ಅಂತ ಫಾರ್ ಲೂಪ್ ಹಾಕಿದಾಗ ಇದನ್ನ ಪ್ರಿಂಟ್ ಆಗುತ್ತೆ ಈಗ. ಆಮೇಲೆ ಇವಾಗ ನೋಡೋಣ, ಇವಾಗ ಏನಂತ ನೋಡೋಣ. ಓಕೆನಾ? ಇವಾಗ ಸ್ಟ್ರಕ್ಚರ್ ಇನ್ ಸಿ ಅಂದರೆ ಏನು ಅಂತ ನೋಡ್ಕೊಂತ ಬರೋಣ. ಸೈನ್ ನಿಮಗೆ ಹೇಳಿರ್ಬೋದು ಅಲ್ಲಿ ಸರ್ ಮಾಡಿಸಿದ್ರೆ ಲಾಂಗ್ ಡಬಲ್ ಅಂದರೆ 3, 4 ಅಂದರೆ ಏನು ಅಂತ ನೋಡ್ಕೊಂತ ಬರೋಣ. ಓಕೆ ಬಾಯ್ ಫ್ರೆಂಡ್ಸ್, ಇದನ್ನೆಲ್ಲ ನೋಡಿರ್ತೀರ. ಓಕೆ.